ಮಕ್ಕಳೇ, ಈ ಹಿಂದಿನ ತರಗತಿಯಲ್ಲಿ ನಾವು ನರವ್ಯೂಹದ ವರ್ಗೀಕರಣ, ನರವ್ಯೂಹ ಅಂದ್ರೆ ಏನು, ಆ ನರವ್ಯೂಹ ನರಕೋಶದಿಂದ ಮಾಡಲ್ಪಟ್ಟಿರುತ್ತದೆ ಅಂತ ನರಕೋಶದ ಒಂದು ಸರಳವಾದ ಚಿತ್ರದ ಜೊತೆಗೆ ಆ ನರಕೋಶಗಳು ಒಟ್ಟಾಗಿ ಸೇರಿ ಹೇಗೆ ನರವ್ಯೂಹವಾಗಿ ದೇಹದ ವಿವಿಧ ಭಾಗಗಳಲ್ಲಿ ಆ ನರವ್ಯೂಹ ಸ್ಥಾಪನೆ ಆಗೋದ್ರ ಜೊತೆಗೆ ಹೇಗೆ ಇರೋದ್ರ ಜೊತೆಗೆ ಹೇಗೆ ಅವು ದೇಹದ ವಿವಿಧ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿ ಮತ್ತೆ ಪರಸ್ಪರ ಸಹಕಾರವನ್ನು ಹೊಂದಿರ್ತವೆ ಅನ್ನೋದನ್ನು ತಿಳಿಯುವ ನಿಟ್ಟಿನಲ್ಲಿ ನಾವು ಈಗಾಗಲೇ ನರ ವ್ಯೂಹದ ವಿಸ್ತೃತವಾದಂತಹ ವರ್ಗೀಕರಣವನ್ನು ನಾವು ಗಮನಿಸಿದ್ವಿ. ಅದಾದ ನಂತರ ಅದಕ್ಕೂ ಮುಂಚೆ ನಾವು ಈ ಸಹಕಾರ ಮತ್ತು ನಿಯಂತ್ರಣದಲ್ಲಿ ಈ ನಿರ್ನಾಳ ಗ್ರಂಥಿಗಳ ಪಾತ್ರ ಏನು ಅನ್ನೋದನ್ನು ಕೂಡ ಚರ್ಚೆ ಮಾಡಿದ್ವಿ. ಆ ಗ್ರಂಥಿಗಳಂದ್ರೇನು, ಆ ಗ್ರಂಥಿಗಳ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಲಿತಾ ಇದ್ವಿ. ಗ್ರಂಥಿಗಳಂದ್ರೇನು, ಗ್ರಂಥಿಗಳ ವಿಧಗಳು ಮತ್ತು ಆ ಗ್ರಂಥಿಗಳ ಸ್ರವಿಕೆ ಮತ್ತು ಅವುಗಳ ಕಾರ್ಯದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತೀವಿ. ಮತ್ತೊಂದ್ಸರಿ ಗ್ರಂಥಿ ಅಂದ್ರೇನು, ಗ್ರಂಥಿಯ ಆ ಸ್ರವಿಕೆಯನ್ನು ಏನಂತ ಕರಿತೀವಿ, ಯಾವ ಗ್ರಂಥಿಯ ಸ್ರವಿಕೆಗೆ ಏನಂತ ಕರಿತೀವಿ, ಮತ್ತೆ ಅವು ಸಹಕಾರ ಮತ್ತು ನಿಯಂತ್ರಣದಲ್ಲಿ ವಿಶೇಷವಾಗಿ ನಿರ್ನಾಳ ಗ್ರಂಥಿಗಳ ಪಾತ್ರ ಏನು, ಆ ಎಲ್ಲ ವಿಚಾರವನ್ನು ನಾವು ತಿಳಿತಾ ಬರೋಣ. ಮಕ್ಕಳೇ, ಗ್ರಂಥಿಗಳು ಅಂದರೆ ಯಾವುದಾದ್ರೂ ಜೀವಕೋಶ ಸ್ರವಿಕೆಯ ಕಾರ್ಯವನ್ನು ಮಾಡ್ತಾ ಇದ್ರೆ, ಎನಿ ಸೆಲ್ if it performs a function of secretion then it is treated as a gland. ಯಾವುದೇ ಜೀವಕೋಶ ಸ್ರವಿಕೆಯ ಕಾರ್ಯವನ್ನು ಮಾಡ್ತಾ ಇದ್ರೆ ಅದನ್ನು ನಾವು ಗ್ರಂಥಿ ಅಂತ ಕರೀತೀವಿ. ಆ ಸ್ರವಿಕೆಯನ್ನ ಗುರಿಯ ಭಾಗಕ್ಕೆ ತಲುಪಿಸಲಿಕ್ಕೆ ತನ್ನದೇ ಆದಂಥ ನಾಳ ವ್ಯವಸ್ಥೆಯನ್ನು ಹೊಂದಿದ್ರೆ ನಾಳ ಸಹಿತ ಗ್ರಂಥಿಗಳು. ತನ್ನ ಸ್ರವಿಕೆಯನ್ನ ಗುರಿಯ ಭಾಗಕ್ಕೆ ತಲುಪಿಸಲಿಕ್ಕೆ ತನ್ನದೇ ಆದಂಥ ಯಾವುದೇ ನಾಳ ವ್ಯವಸ್ಥೆ ಇರೋದಿಲ್ಲ ಅಂಥವುಗಳನ್ನು ನಾವು ನಿರ್ನಾಳ ಗ್ರಂಥಿಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರೀತೇವೆ. ಅಂತರ್ಸ್ರಾವಕ ಗ್ರಂಥಿಗಳು ಅಂತಲೂ ಸಹ ಕರೀತೇವೆ. ಸೊ ಅದರಲ್ಲೂ ಆ ಗ್ರಂಥಿಗಳು ತಮ್ಮ ಸ್ರವಿಕೆಯನ್ನ ಗುರಿಯ ಭಾಗ ತಲುಪಿಸಲಿಕ್ಕೆ ತಮ್ಮದೇ ಆದಂಥ ನಾಳ ವ್ಯವಸ್ಥೆಯನ್ನು ಹೊಂದಿರುವಂಥವರಿಗೆ ನಾವು ನಾಳ ಸಹಿತ ಗ್ರಂಥಿಗಳು. ಬಹುತೇಕ ಎಲ್ಲ ನಾಳ ಸಹಿತ ಗ್ರಂಥಿಗಳೆಲ್ಲವೂ ಕೂಡ ಅವು ಜೀರ್ಣಕ್ರಿಯೆಯಲ್ಲಿ ಸಹಕರಿಸೋದ್ರಿಂದ ನಾವು ಅವನ್ನ ಜೀರ್ಣ ಗ್ರಂಥಿಗಳು ಅಂತ ಕರಿತೀವಿ. ಈ ಗ್ರಂಥಿಗಳಲ್ಲಿ ನಿರ್ನಾಳ ಗ್ರಂಥಿಗಳಾಯಿತು, ಮತ್ತು ನಾಳವನ್ನು ಹೊಂದಿರುವಂಥ ಗ್ರಂಥಿಗಳಿಗೆ ನಾಳ ಸಹಿತ ಗ್ರಂಥಿಗಳು ಅಥವಾ ಅದನ್ನು ನಾವು ಡಕ್ಟ್ ಗ್ಲ್ಯಾಂಡ್ಸ್. ಈ ನಾಳ ಸಹಿತ ಗ್ರಂಥಿಗಳ ಸ್ರವಿಕೆಯನ್ನು ನಾವು ಕಿಣ್ವಗಳು ಅಂತ ಕರಿತೇವೆ. ಇವೆಲ್ಲವೂ ಕೂಡ ಜೀರ್ಣಕ್ರಿಯೆಯ ಜೊತೆಗೆ ಸಹಕಾರವನ್ನು ಹೊಂದಿರೋದ್ರಿಂದ ಜೀರ್ಣಕ್ರಿಯೆಯ ಜೊತೆಗೆ ಹೆಚ್ಚು ಸಹಕಾರವನ್ನು ಹೊಂದಿರೋದ್ರಿಂದ ಈ ನಾಳ ಸಹಿತ ಗ್ರಂಥಿಗಳಿಗೆ ನಾವು ಇನ್ನೊಂದು ಹೆಸರನ್ನು ಕೂಡ ಕರಿತೀವಲ್ಲ, ಜೀರ್ಣ ಗ್ರಂಥಿಗಳು. ಈಗಾಗಲೇ ನಾವು ಜೀರ್ಣ ಗ್ರಂಥಿಗಳನ್ನ ಜೀವಕ್ರಿಯೆಗಳು ಅಥವಾ ಜೈವಿಕ ಕ್ರಿಯೆಗಳನ್ನ ಅಧ್ಯಯನ ಮಾಡುವಂಥ ಸಮಯದಲ್ಲಿ ಆಹಾರದ ಪಚನ ಕ್ರಿಯೆಯನ್ನು ನಾವು ಗಮನಿಸಿದಲ್ಲ, ಆವಾಗ ಈ ನಾಳ ಸಹಿತ ಗ್ರಂಥಿಗಳು ಅವುಗಳಿಂದ ಬರುವಂಥ ಕಿಣ್ವಗಳು ಹೇಗೆ ಜೀರ್ಣಕ್ರಿಯೆಯಲ್ಲಿ ಸಹಕರಿಸ್ತವೆ, ಅದರ ಕಾರಣವನ್ನ ಜೀರ್ಣ ಗ್ರಂಥಿಗಳು ಅಂತ ಕರಿತೀವಿ. ಅದೆಲ್ಲ ವಿಚಾರವನ್ನು ತಿಳಿದಿದ್ದೀವಿ. ಈಗ ಆ ಗ್ರಂಥಿಗಳಲ್ಲಿ ಮತ್ತೊಂದು ಥರದಲ್ಲಿದೆ, ಅವಾಗೆಲ್ಲ ನೆನಪು ಮಾಡಿದ್ದೀನಿ ನಿಮಗೆ. ಈ ಜೀರ್ಣಕ್ರಿಯೆಯನ್ನ ವಿಚಾರ ಮನನ ಮಾಡುವಂಥ ಸಮಯದಲ್ಲಿ ನಿಮಗೆ ಗ್ರಂಥಿಗಳ ಮತ್ತೊಂದು ವಿಧ ಇದೆ, ಅದು ನಿರ್ನಾಳ ಗ್ರಂಥಿಗಳು. ಆ ನಿರ್ನಾಳ ಗ್ರಂಥಿಗಳು ತಮ್ಮ ಸ್ರವಿಕೆಯನ್ನ ಗುರಿಯ ಭಾಗಕ್ಕೆ ತಲುಪಲಿಕ್ಕೆ ಯಾವುದೇ ನಾಳ ವ್ಯವಸ್ಥೆ ಇರೋದಿಲ್ಲ. ಅಂತಹ ನಾಳ ಇಲ್ಲದೆ ಇರುವಂಥ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳು. ಹಾಗಾದ್ರೆ ಹೇಳಿದ್ದೀನಿ ನಿಮಗೆ, ಆ ಸ್ರವಿಕೆಯನ್ನ ಆ ನಿರ್ನಾಳ ಗ್ರಂಥಿಗಳು ತಮ್ಮ ಸ್ರವಿಕೆಯನ್ನ ಗುರಿಯ ಭಾಗಕ್ಕೆ ಹೇಗೆ ತಲುಪಿಸುತ್ತೆ ಅಂತ. ಯಾವುದರ ಸಹಾಯದಿಂದ ತಲುಪಿಸುತ್ತೆ? ನೇರವಾಗಿ ರಕ್ತದ ಸಹಾಯವನ್ನು ಪಡ್ಕೊಳ್ಳುತ್ತೆ. ಈ ನಿರ್ನಾಳ ಗ್ರಂಥಿಗಳಿಂದ ಬರುವಂಥ ಸ್ರವಿಕೆ ನೇರವಾಗಿ ರಕ್ತಕ್ಕೆ ಸೇರ್ಪಡೆ ಆಗ್ತದೆ. ಆ ರಕ್ತದ ಸಹಾಯದಿಂದ ಅದರ ಗುರಿಯ ಭಾಗಕ್ಕೆ ತಲುಪುತ್ತದೆ. All of those endocrine glands secrete their secretions directly into the bloodstream. Through that bloodstream, those secretions will reach us their target organ and starts giving their effect. So in such a way, ಇದೆಲ್ಲ ಅದಕ್ಕೆ ಆದಂಥ ಒಂದು ಕೆಮಿಕಲ್
ಕೆಮಿಕಲ್ ಕೋಡಿಂಗ್ ಇರುತ್ತೆ, ಅದ್ರ ಮುಖಾಂತರ ಕರೆಕ್ಟಾಗಿ ಅದರದ್ದೇ ಆದಂಥ ಗುರಿಯ ಭಾಗಕ್ಕೆ ತಲುಪುತ್ತೆ. ಹೀಗೆ ತಮ್ಮದೇ ಆದಂಥ ನಾಳ ಇಲ್ಲದೆ ಹೋದರೂ ಸಹ ಈ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳಿಂದ ಬರುವಂಥ ಸ್ರವಿಕೆ ಅತ್ಯಲ್ಪ ಪ್ರಮಾಣದಲ್ಲಿ ಇರುತ್ತೆ. ಈ ಕಿಣ್ವಗಳಿಗೆ ಹೋಲಿಸಿದ್ರೆ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಸ್ರವಿಕೆ ಇರುತ್ತೆ, ಆದರೂ ಕೂಡ ಅವುಗಳ ಪರಿಣಾಮಕಾರಿ ತೀವ್ರವಾಗಿರುತ್ತೆ. ಹೀಗೆ ನಿರ್ನಾಳ ಗ್ರಂಥಿಗಳಿಂದ ಬರುವಂತಹ ಸ್ರವಿಕೆಯನ್ನು, ನಿರ್ನಾಳ ಗ್ರಂಥಿಯಿಂದ ಬರುವಂತಹ ಸ್ರವಿಕೆಯನ್ನು ನಾವು ಹಾರ್ಮೋನ್ಸ್ ಅಥವಾ ಚೋದನೆಗಳು ಅಂತ ಕರೀತೀವಿ. ಚೋದನೆಗಳು ಅಥವಾ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ಗಳನ್ನು ನಾವು ಕೆಮಿಕಲ್ ಅನಾಲಿಸಿಸ್ ಒಳಪಡಿಸಿದಾಗ, ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದಾಗ ಈ ಹಾರ್ಮೋನ್ಗಳು ಸ್ಟೆರಾಯ್ಡ್ ಅನ್ನುವಂಥ ರಾಸಾಯನಿಕಗಳಿಂದ ಮಾಡಲ್ಪಡುತ್ತದೆ. ನಾವೇನು ಈ ಸ್ಟೆರಾಯ್ಡ್ಗಳನ್ನು ನಾವು ಸಾಮಾನ್ಯ ಪದ್ಧತಿಯಲ್ಲಿ ಅಥವಾ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿ ಬಳಸ್ತಾ ಇದ್ದರೆ ಅಂತಹ ಸ್ಟೆರಾಯ್ಡ್ ಅಥವಾ ಹಾರ್ಮೋನ್ ಅಂತ ಮೊತ್ತವನ್ನು ನಾವು ಡ್ರಗ್ಸ್ ಅಂತ ಕರಿತೇವೆ. ಸ್ಟೆರಾಯ್ಡ್ ಡ್ರಗ್ಸ್ ಅಂದ ತಕ್ಷಣ ಅದು ಒಳ್ಳೆಯದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಯಾವಾಗ ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿಯಾಗಿ ಬಳಸಿದಾಗ ಅದು ಡ್ರಗ್ ಆಗಿ ಟ್ರೀಟ್ ಆಗ್ತದೆ. ಇನ್ನು ಅವಶ್ಯಕತೆ ತಕ್ಕಷ್ಟು ಬಳಸಿದಾಗ ಅದು ಔಷಧದ ರೂಪದಲ್ಲಿ ಇರ್ತದೆ. ಅದಕ್ಕೆ ನೋಡಿ, ನೀವು ಯಾವುದೇ ಔಷಧಾಲಯಕ್ಕೆ ಹೋದರೆ, ಮೆಡಿಸಿನ್ ಅಂಗಡಿಗೆ ಹೋದರೆ, ಮೆಡಿಕಲ್ ಶಾಪ್ಗೆ ಹೋದರೆ ಬರ್ದಿರ್ತಾರೆ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಂತ. ಹಂಗಂತ ನಾವು ಡ್ರಗ್ ಮಾಡೋದಲ್ಲ ಅಲ್ವಾ. ಇವನ್ ಆಸ್ಪಿರಿನ್ ಅಂತ ಒಂದು ಟ್ಯಾಬ್ಲೆಟ್ ಎಲ್ಲ ಬರುತ್ತೆ. ಅದಾದಮೇಲೆ ಪೆರಿನಾರ್ಮ್ ಅಂತ ಒಂದು ಪೋಸ್ಟ್ ಆಪರೇಟಿವ್ ಇಂಜೆಕ್ಷನ್ ಅನ್ನು ಕೂಡ ಮಾಡ್ತಾರೆ. ಪೆರಿನಾರ್ಮ್ ಅನ್ನೋದು ಆಪರೇಷನ್ ಆದ ನಂತರ ಅದರಿಂದ ಬರುವಂಥ ನೋವನ್ನು ಮರೆಸುವಂಥ, ನೋವು ಕಡಿಮೆ ಆಗುವಂಥ ಮಾಡೋ ಕೆಲಸ ಮಾಡ್ತಾರೆ. ಕೆಲವೊಂದು ಪೆರಿನಾರ್ಮ್ ಇಂಜೆಕ್ಷನ್ ಅನ್ನು ಕೂಡ ಪದೇ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ, ಬಳಸ್ತಾ ಇರ್ತಾರೆ, ಚುಚ್ಕೊಳ್ತಾ ಇರ್ತಾರೆ. ಸೊ ಅವಾಗ ಅದು ಔಷಧಿ ಬದಲಾಗಿ ಮಾದಕ ವಸ್ತು ಡ್ರಗ್ ಆಗಿ ಪರಿಣಾಮ ಆಗುತ್ತೆ. ಅದೇನಲ್ಲಿ ಈ ನಿರ್ನಾಳ ಗ್ರಂಥಿಗಳ ಸ್ರವಿಕೆಯನ್ನು, ನಿರ್ನಾಳ ಗ್ರಂಥಿಗಳಿಂದ ಬರುವಂಥ ಸ್ರವಿಕೆಯನ್ನು ನಾವು ಚೋದನೆಗಳು ಅಥವಾ ಹಾರ್ಮೋನ್ಸ್ ಅಂತ ಕರಿತೀವಿ. ಅವುಗಳ ಪ್ರಮಾಣ ಅತ್ಯಲ್ಪ ಇರುತ್ತೆ, ಅವುಗಳ ಸ್ರವಿಕೆ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅವುಗಳ ಗುರಿಯ ಭಾಗವನ್ನು ತಲುಪಲಿಕ್ಕೆ ರಕ್ತದ ಸಹಾಯವನ್ನು ಪಡ್ಕೊಳ್ತವೆ, ಜೊತೆಗೆ ನಿಖರವಾಗಿ ಅದರ ಗುರಿಯ ಭಾಗಕ್ಕೆ ತಲುಪುವ ಮುಖಾಂತರ ಪರಿಣಾಮವನ್ನು ಕೊಡ್ತಾ ಬರುತ್ತೆ. ಸೊ ಹೀಗೆ ಇಂತಹ ನಿರ್ನಾಳ ಗ್ರಂಥಿಗಳಲ್ಲಿ ಸಾಕಷ್ಟು ಇದಾವೆ. ಅದರಲ್ಲಿ ಬಹುಮುಖ್ಯವಾಗಿ, ಬಹಳಷ್ಟು ಮುಖ್ಯವಾಗಿರುವಂಥದ್ದು ಒಂದು ಪಿಟ್ಯೂಟರಿ ಅನ್ನುವಂಥದ್ದು. ಈ ಪಿಟ್ಯೂಟರಿ ಗ್ರಂಥಿಗೆಲ್ಲ ಇದು ಮೆದುಳಿನ ಬುಡಭಾಗದಲ್ಲಿರುತ್ತೆ. ಈ ರೀತಿ ತಲೆ ಏನಪ್ಪ ಅಂದ್ರೆ ಆ ಮೆದುಳು ಈ ಮೆದುಳಿನ ಬುಡಭಾಗದಲ್ಲಿ ಕಂಡುಬರುವಂಥದ್ದು. ಒಂದು ಬಟಾಣಿಯ ಆಕಾರದಲ್ಲಿ ಮೆದುಳಿನ ಬುಡಭಾಗದಲ್ಲಿ ಕಂಡುಬರುವಂಥ ಒಂದು ಗ್ರಂಥಿ ಈ ಪಿಟ್ಯೂಟರಿ ಗ್ರಂಥಿ. ಅಷ್ಟು ಬಟಾಣಿಯ ಆಕಾರದಲ್ಲಿದ್ದರೂ ಕೂಡ, ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಇತರ ಎಲ್ಲ ನಿರ್ನಾಳ ಗ್ರಂಥಿಗಳನ್ನು ನಿಯಂತ್ರಿಸುತ್ತೆ ಮತ್ತು ಅದರ ಮೇಲೆ ತನ್ನದೇ ಆದಂಥ ಹಿಡಿತವನ್ನು ಹೊಂದಿರ್ತದೆ. ಅದಕ್ಕೋಸ್ಕರ ಅವು ಯಾವಾಗ ಸ್ರವಿಕೆ ಆಗಬೇಕು, ಎಷ್ಟು ಪ್ರಮಾಣದಲ್ಲಿ ಸ್ರವಿಕೆ ಆಗಬೇಕು, ಎಷ್ಟು ವರ್ಷದಲ್ಲಿ ಸ್ರವಿಕೆ ಆಗಬೇಕು, ಮತ್ತು ಅದು ಹೇಗೆ ಕಾರ್ಯವನ್ನು ಮಾಡಬೇಕು ಅನ್ನೋಂಥದ್ದನ್ನು ನಾವು ಈ ಪಿಟ್ಯೂಟರಿ ಗ್ರಂಥಿಯ ನೋಡಿ ತಿಳ್ಕೋಬಹುದು. ಅಷ್ಟು ಪ್ರಬಲವಾಗಿ ಇತರ ನಿರ್ನಾಳ ಗ್ರಂಥಿಗಳ ಮೇಲೆ ತನ್ನ ನಿಯಂತ್ರಣವನ್ನು ಹೊಂದಿರ್ತದೆ. ಹಾಗಾಗಿ ಈ ಪಿಟ್ಯೂಟರಿ ಗ್ರಂಥಿಯನ್ನು ನಾವು ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್ ಅಥವಾ ಸುಪ್ರೀಂ ಗ್ಲ್ಯಾಂಡ್, ನಿರ್ನಾಳ ಗ್ರಂಥಿಯ ಕಮಾಂಡರ್ ಅಂತ ಕರೀತೀವಿ. ಸೊ ಹಾಗಾದರೆ ಇದು ಏನು ಕೆಲಸ ಮಾಡ್ತಪ್ಪ? ಬಹುಮುಖ್ಯವಾಗಿ ಈ ಪಿಟ್ಯೂಟರಿ ಗ್ರಂಥಿಯ ಕೆಲಸ ಬೆಳವಣಿಗೆ. ಒಬ್ಬ ವ್ಯಕ್ತಿಯ ದೈಹಿಕ ಬೆಳವಣಿಗೆಯನ್ನ, ಅವನ ಎಷ್ಟು ಎತ್ತರ ಬೆಳಿಬೇಕು, ಅವನ ಗಾತ್ರದಲ್ಲಿ ಮೂಳೆ ಮತ್ತು ಮಾಂಸಗಳ ಬೆಳವಣಿಗೆ ಯಾವ ಪ್ರಮಾಣದಲ್ಲಿರಬೇಕು, ಅವೆಲ್ಲವನ್ನು ಕೂಡ ನಿಯಂತ್ರಿಸುವಂಥದ್ದು ಪ್ರಮುಖ ಕಾರ್ಯ ಈ ಪಿಟ್ಯೂಟರಿ ಗ್ರಂಥಿಯಿಂದ. ಹಾಗಾಗಿ ಅದನ್ನ ಬೆಳವಣಿಗೆ ಹಾರ್ಮೋನ್ ಅಥವಾ ಗ್ರೋತ್ ಹಾರ್ಮೋನ್, ಪಿಟ್ಯೂಟರಿ ಹಾರ್ಮೋನಿಂದ ಬರುವಂಥ ಸ್ರವಿಕೆಯನ್ನು ನಾವು ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಸರಿ, ಅದ್ರ ಜೊತೆಗೆ ಗ್ರೋತ್ ಹಾರ್ಮೋನ್ ಅಥವಾ ಬೆಳವಣಿಗೆ ಹಾರ್ಮೋನ್ ಅನ್ನೋದ್ರ ಜೊತೆಯಲ್ಲಿ ಅದು ಇತರ ಎಲ್ಲ ನಿರ್ನಾಳ ಗ್ರಂಥಿಗಳನ್ನು ಕೂಡ ನಿಯಂತ್ರಿಸುತ್ತೆ. ಇತರ ಎಲ್ಲ ನಿರ್ನಾಳ ಗ್ರಂಥಿಗಳನ್ನು ನಿಯಂತ್ರಿಸೋದ್ರಿಂದ ಇದನ್ನ ಮಾಸ್ಟರ್
ಆಲ್ ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ನಿರ್ನಾಳ ಗ್ರಂಥಿಗಳನ್ನು ನಿಯಂತ್ರಿಸುವಂತಹ ಮುಖ್ಯಸ್ಥ ಅಂತ ಕರೀತೀವಿ. ಅದರ ಜೊತೆಯಲ್ಲಿ ಆ ನಿರ್ನಾಳ ಗ್ರಂಥಿಗಳಿಂದ ಬರುವಂತಹ ಅಥವಾ ಆ ನಿರ್ನಾಳ ಗ್ರಂಥಿಗಳು ನಿರ್ವಹಿಸಬಹುದಾದಂತಹ ಎಲ್ಲಾ ಕಾರ್ಯಚಟುವಟಿಕೆಗಳ ಮೇಲೂ ಕೂಡ ನಿಯಂತ್ರಣ ಇರುತ್ತೆ. ಆ ನಿರ್ನಾಳ ಗ್ರಂಥಿಗಳು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಸ್ರವಿಸಬೇಕು, ತಮ್ಮ ಹಾರ್ಮೋನ್ಗಳನ್ನು ಸ್ರವಿಸಬೇಕು ಅನ್ನೋದನ್ನ ನಿರ್ಧರಿಸುವಂಥದ್ದೇ ಪಿಟ್ಯೂಟರಿ ಗ್ರಂಥಿ. ಅದರ ಆಜ್ಞೆ, ಅದರ ಪರ್ಮಿಷನ್ ಇದ್ದರೆ ಇತರ ಯಾವ ನಿರ್ನಾಳ ಗ್ರಂಥಿಗಳು ಕೂಡ ಕಾರ್ಯ ಮಾಡುವುದಿಲ್ಲ. ಹಾಗಾಗಿ ಅದನ್ನ ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್, ಸುಪ್ರೀಂ ಗ್ಲ್ಯಾಂಡ್ ಅಂತ ಕರೀತೀವಿ. ಸರಿ, ಹಾಗಾದ್ರೆ ಇದು ಬೆಳವಣಿಗೆಯಲ್ಲಿ ತನ್ನ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಪಿಟ್ಯೂಟರಿ ಗ್ರಂಥಿಯಿಂದ ಬರುವಂತಹ ಹಾರ್ಮೋನ್ ನಾವು ಪಿಟ್ಯೂಟರಿ ಹಾರ್ಮೋನ್ ಅಥವಾ ಗ್ರೋತ್ ಹಾರ್ಮೋನ್ ಅಂತ ಕರೀತೀವಿ. ಈ ಗ್ರೋತ್ ಹಾರ್ಮೋನ್ ವಿಶೇಷ ಒಂದು ವಿಚಾರವನ್ನು ಗಮನಿಸಿದವರ ನಮಗೆ ಪ್ರಾಯಕ್ಕೆ ಬರುವ ಮುನ್ನ ಒಂದು ರೀತಿ ಎಫೆಕ್ಟ್ ಕೊಡುತ್ತೆ, ಪ್ರಾಯಕ್ಕೆ ಬಂದ ನಂತರ ಒಂದು ರೀತಿ ಎಫೆಕ್ಟ್ ಕೊಡುತ್ತೆ. ಪ್ರಾಯಕ್ಕೆ ಪ್ರಾಯಕ್ಕೆ ಬರುವ ಮುಂಚೆ ಮತ್ತೆ ಪ್ರಾಯಕ್ಕೆ ಬಂದ ನಂತರ. ಈ ಪ್ರಾಯಕ್ಕೆ ಬರುವ ಮುನ್ನ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಸ್ರವಿಕೆ ಆದರೆ ಒಂದು ರೀತಿ ಪರಿಣಾಮ, ನಿಗದಿತ ಪ್ರಮಾಣಕ್ಕಿಂತ ಅದಕ್ಕೆ ಅವಶ್ಯಕತೆಗಿಂತ ಕಡಿಮೆ ಸ್ರವಿಕೆ ಆದರೆ ಒಂದು ರೀತಿ ಪರಿಣಾಮವನ್ನು ಕೊಡುತ್ತೆ. ಈಗ ಮಕ್ಕಳ ನಾವು ಸಾಕಷ್ಟು ಗಮನಿಸಿರ್ತೀವಿ, ತಂದೆ ತಾಯಿ ಅವರ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಆರೋಗ್ಯವಂತ ಸ್ಥಿತಿಯಲ್ಲಿ ಒಂದು ಸಾಮಾನ್ಯವಾದಂಥ ಎತ್ತರ 5.5 ಅಡಿ ಅಥವಾ 5.25 ಅಡಿ ಈ ಥರ ಬೆಳೆದಿರ್ತಾರೆ. ಆದರೆ ಆ ಮಗು ಮಾತ್ರ ಒಂದು 4 ಅಡಿನೋ 4.25 ಅಡಿನೋ ಬೆಳೆದಿರ್ತದೆ. ಯಾಕಂದ್ರೆ ಆ ರೀತಿ ಅದಕ್ಕೆ ಏನು ಕಾರಣ? ಸೊ ಆ ಮಗು ಪ್ರಾಯಕ್ಕೆ ಬರುವ ಮುಂಚೆ ಅವಶ್ಯಕವಾಗಿ ಎಷ್ಟು ಪ್ರಮಾಣದಲ್ಲಿ ಈ ಗ್ರೋತ್ ಹಾರ್ಮೋನ್ ಅಥವಾ ಬೆಳವಣಿಗೆ ಹಾರ್ಮೋನ್ ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಕೆ ಆಗಬೇಕಾಗಿತ್ತು, ಅದಕ್ಕಿಂತ ಕಡಿಮೆ ಸ್ರವಿಕೆ ಆಗುತ್ತೆ. ಆ ಕಡಿಮೆ ಸ್ರವಿಕೆ ಆದಾಗ ಆ ಮಗುವಿನ ದೈಹಿಕ ಬೆಳವಣಿಗೆಯಲ್ಲಿ ಕಡಿಮೆ ಆಗಿರ್ತದೆ, ಕುಂಠಿತ ಆಗಿರುತ್ತೆ. ಅಂತ ಒಂದು ಸ್ಥಿತಿಯನ್ನು ನಾವು ಕುಬ್ಜತೆ ಅಂತ ಕರಿತೀವಿ. ಕುಬ್ಜತೆ ಅಥವಾ ಡ್ವಾರ್ಫಿಸಮ್ ಅಂತ ಕರಿತೀವಿ. ಸಪೋಸ್ ಆ ಮಗು ಪ್ರಾಯಕ್ಕೆ ಬರೋಕ್ಕಿಂತ ಮುಂಚೆ ಅಪ್ಪ ಅಮ್ಮ 5 ಅಡಿ 5.25 ಅಡಿ ಇರ್ತಾರೆ, ಮಗ ಮಾತ್ರ 6.25 6.25 ಅಡಿ ಬೆಳೆದಿರ್ತಾರೆ. ಯಾಕಂದ್ರೆ ಆ ಮಗು ಪ್ರಾಯಕ್ಕೆ ಬರುವ ಮುಂಚೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚುವರಿ ಸ್ರವಿಕೆ ಈ ಪಿಟ್ಯೂಟರಿ ಗ್ರಂಥಿಯಿಂದ ಬೆಳವಣಿಗೆ ಹಾರ್ಮೋನ್ನ ಹೆಚ್ಚುವರಿ ಸ್ರವಿಕೆ ಆಗಿರ್ತದೆ. ಆ ರೀತಿ ಹೆಚ್ಚುವರಿ ಸ್ರವಿಕೆ ಆದಾಗ ಅದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ಬೆಳವಣಿಗೆಯನ್ನು ಮಾಡ್ತದೆ. ಅಂತ ಒಂದು ಸ್ಥಿತಿಯನ್ನು ನಾವು ಜೈಗಾಂಟಿಸಮ್ ಅಥವಾ ದೈತ್ಯತೆ ಅಂತ ಕರೀತೇವೆ. ಮತ್ತೊಂದ್ಸರಿ ನೆನ್ಪು ಮಾಡ್ಕೊಳ್ಳೋಣ ಮಕ್ಕಳೇ, ಈ ಪಿಟ್ಯೂಟರಿ ಹಾರ್ಮೋನ್ ಇತರ ಎಲ್ಲಾ ನಿರ್ನಾಳ ಗ್ರಂಥಿಗಳನ್ನ ನಿಯಂತ್ರಿಸೋದ್ರ ಜೊತೆಯಲ್ಲಿ ಆ ಪಿಟ್ಯೂಟರಿ ಹಾರ್ಮೋನ್, ಆ ಪಿಟ್ಯೂಟರಿ ಗ್ರಂಥಿಯಿಂದ ಬರುವಂತಹ ಪಿಟ್ಯೂಟರಿ ಹಾರ್ಮೋನ್ ಅಥವಾ ಬೆಳವಣಿಗೆಯ ಹಾರ್ಮೋನ್ ಅಂತ ಏನ್ ಕರೀತೀವಿ, ಆ ಬೆಳವಣಿಗೆಯ ಹಾರ್ಮೋನ್ ದೈಹಿಕ ಬೆಳವಣಿಗೆಯನ್ನ, ಒಬ್ಬ ವ್ಯಕ್ತಿ ಅಥವಾ ಒಂದು ಜೀವಿಯ ದೈಹಿಕ ಬೆಳವಣಿಗೆಯನ್ನ ನಿಯಂತ್ರಿಸುತ್ತೆ. ಹೇಗೆ ನಿಯಂತ್ರಿಸುತ್ತೆ? ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ, ನಿಯಂತ್ರಿತ ಪ್ರಮಾಣದಲ್ಲಿ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಒಂದು ಆರೋಗ್ಯಕರ ಬೆಳವಣಿಗೆ ಇರುತ್ತೆ. ಸರಿ, ಹಾಗಾದ್ರೆ ಹೆಚ್ಚಿಗೆ ಆದರೆ ಯಾವ ರೀತಿ ಪರಿಣಾಮ, ಕಡಿಮೆ ಆದರೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಗಮನಿಸೋಣ. ಮತ್ತೆ ಒಬ್ಬ ವ್ಯಕ್ತಿ ಪ್ರಾಯಕ್ಕೆ ಬರುವ ಮುಂಚೆ ಅಡ್ವಾನ್ಸೆಂಟ್ ಸ್ಟೇಜ್ ಬರೋದು ಅಂದರೆ ಸಾಮಾನ್ಯವಾಗಿ 12ನೇ ವರ್ಷದಿಂದ 15-16ನೇ ವರ್ಷ ತನಕ ಇರ್ತದೆ. So prior to that age, if the pituitary gland secretes the pituitary hormone more enough than the required quantity, then it will cause us excessive growth, and that state of body we will recognize in the name of gigantism. ಅಂದ್ರೆ ಪಿಟ್ಯೂಟರಿ ಗ್ರಂಥಿಯಿಂದ ಉತ್ಪತ್ತಿಯಾಗುವಂತಹ ಬೆಳವಣಿಗೆಯ ಹಾರ್ಮೋನ್ ಅಥವಾ ಪಿಟ್ಯೂಟರಿ ಹಾರ್ಮೋನ್ ಆ ವ್ಯಕ್ತಿ ಪ್ರಾಯಕ್ಕೆ ಬರೋಕ್ಕಿಂತ ಮುಂಚೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ರವಿಕೆ ಆದರೆ ಆ ವ್ಯಕ್ತಿಯ ದೈಹಿಕ ಬೆಳವಣಿಗೆ ಏರುಗತಿಯಿರುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದ ಬೆಳವಣಿಗೆಯನ್ನು ಕಾಣ್ತೀವಿ. ಅಂತಹ ಒಂದು ಸ್ಥಿತಿಯನ್ನು ನಾವು ದೈತ್ಯತೆ ಅಂತ ಗುರುತಿಸ್ತೀವಿ. ಅದೇ ಅಂತ
ಒಬ್ಬ ವ್ಯಕ್ತಿಯ ದೇಹದಲ್ಲಿ ಪ್ರಾಯಕ್ಕೆ ಬರೋಕ್ಕಿಂತ ಮುಂಚೆ ಈ ಬೆಳವಣಿಗೆಯ ಹಾರ್ಮೋನ್ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಆದರೆ ಆ ವ್ಯಕ್ತಿಯ ಬೆಳವಣಿಗೆಯ ಕುಂಠಿತಗೊಳ್ಳುತ್ತದೆ. ಅಂತ ಒಂದು ಕುಂಠಿತವಾದಂತಹ ಬೆಳವಣಿಗೆಯ ಸ್ಥಿತಿಯನ್ನು ನಾವು ಕುಬ್ಜತೆ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಅಟ್ಲೀಸ್ಟ್ ಒಂದು ಮಾರ್ಕ್ಸ್ನ ಒಂದು ಯಾವುದಾದ್ರೂ ಒಂದು ಮಲ್ಟಿಪಲ್ ಚಾಯ್ಸ್ ಅಥವಾ ಆಬ್ಜೆಕ್ಟ್ ಅಥವಾ ಫಿಲಿಂಗ್ ಬ್ಲಾಂಕ್ಸ್ ಅಥವಾ 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ. ಕುಬ್ಜತೆ ಎಂದು ಕುಬ್ಜತೆಯ ಸ್ಥಿತಿ ಹೇಗಿರುತ್ತೆ ಅಥವಾ ಕುಬ್ಜತೆ ಉಂಟಾಗುವ ಕಾರಣ ಏನು ಕೇಳ್ತೀನಿ. ಇನ್ನು ಅದಾದ ನಂತರ ಪ್ರಾಯಕ್ಕೆ ಬಂದ ಮೇಲೂ ಕೂಡ ಕೆಲವೊಂದು ಸರಿ ಈ ಪಿಟ್ಯುಟರಿ ಗ್ರಂಥಿಯ ಸಲಿಕೆ ಆಗುತ್ತೆ. ಪ್ರಾಯಕ್ಕೆ ಬಂದ ನಂತರ ಪಿಟ್ಯುಟರಿ ಗ್ರಂಥಿಯ ಸಲಿಕೆ ಆದಾಗ ಅಂತ ವ್ಯಕ್ತಿಯ ದೇಹದ ಬೆಳವಣಿಗೆ ಮಿತಿ ಮೀರಿ ಆಗಿರ್ತದಲ್ಲ ಅಂತ ಒಂದು ಸ್ಥಿತಿಯನ್ನು ನಾವು ಅಕ್ರಮಕಾರಿ ಅಂತ ಕರೀತೀವಿ. ಆ ಅಕ್ರಮಕಾರಿಯನ್ನು ನಾವು ಗಮನಿಸಬೇಕಾದ್ರೆ ಬಹಳ ಸುಲಭವಾಗಿ ಇಂಡಿಯನ್ WWF ಫೈಟರ್ ಗ್ರೇಟ್ ಕಲಿ ಅಂತ ಕರೀತಿರಲ್ಲ ನೀವು, ಆ ವ್ಯಕ್ತಿಯನ್ನು ಗಮನಿಸ್ತಾ ಬರುತ್ತೆ. ಅವಾಗ ಆ ಅಕ್ರಮಕಾರಿಯ ಸ್ಥಿತಿ ಹೆಂಗಿರುತ್ತೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಹೇಗಿರುತ್ತೆ, ಈ ಮೂಳೆಗಳು ಮಿತಿ ಮೀರಿದಂಥ ಬೆಳವಣಿಗೆ ಆಗಿರ್ತದೆ. ಕೆಳಗಿನ ದವಡೆ ಉದ್ದಕ್ಕೆ ಚಾಚಿಕೊಂಡಿರುತ್ತೆ. ಅಂಗೈ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ವಿಸ್ತಾರವಾಗಿರುತ್ತೆ. ಪಾದಗಳು ಕೂಡ ಬಹಳಷ್ಟು ದೊಡ್ಡದಾಗಿ ಬೆಳೆದಿರ್ತವೆ. ಚಪ್ಪಲಿ ಅಂಗಡಿಗೆ ಹೋದ ಅಂತವರಿಗೆ ಚಪ್ಪಲಿ ಕೇಳಿದ್ರೆ ಸೈಜೇ ಸಿಗಲ್ಲ. ಕಾರಣ ಯಾಕಂದ್ರೆ ಸಹಜವಾಗಿರುವಂಥ ವ್ಯಕ್ತಿಗಳ ಪಾದಗಳಿಗಿಂತ ಹೆಚ್ಚು ಬೆಳವಣಿಗೆ ಆಗಿರುತ್ತೆ. ಹಾಗಾಗಿ ಅವರು ಆರ್ಡರ್ ಕೊಟ್ಟರೆ ಮಾಡಿಸ್ಕೋಬೇಕು ಅಲ್ವಾ. ಅಂತ ಒಂದು ಸ್ಥಿತಿಯನ್ನು ಮಿತಿ ಮೀರಿದಂಥ ಸ್ಥಿತಿ, ಮೂಳೆಗಳ ವಿಪರೀತವಾದಂಥ ಬೆಳವಣಿಗೆ ಇದೆ. ಈ ಕೆಳ ದವಡೆ ಇರ್ತದೆ, ಕೆಳಭಾಗದ ದವಡೆ ದಡ್ಡ ಹಿಂದಕ್ಕೆ ಚಾಚಿಕೊಂಡಿರುವಂಥದ್ದು, ಅತಿ ಹೆಚ್ಚು ತೂಕ, ನಿಗದಿತಕ್ಕಿಂತ ಮಿತಿ ಮೀರಿದಂಥ ತೂಕ, ಹೆಚ್ಚಿನ ಪ್ರಮಾಣದ ಬೆಳವಣಿಗೆಯನ್ನು ಗಮನಿಸ್ತೀವ ಅಂತ ಒಂದು ಸ್ಥಿತಿಯನ್ನು ಅಕ್ರಮಕಾರಿ ಅಂತ ಕರಿತೀವಿ. ಸೊ ಮತ್ತೆ ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇದಾದ ನಂತರ ಈ ಪಿಟ್ಯುಟರಿ ಗ್ರಂಥಿಯ ನಿಯಂತ್ರಣದಲ್ಲೇ ಬರುವಂತಹ ಮತ್ತೊಂದು ಪ್ರಮುಖ ಗ್ರಂಥಿ ಇದೆ. ಅದನ್ನು ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಬಹಳಷ್ಟು ಕಡೆಗಳಲ್ಲಿ ನೀವು ನೋಡಿರ್ತೀರಿ, ಮನೆಗಳಲ್ಲೆಲ್ಲ ಮಾತಾಡ್ತಾರೆ, ಏನು ಸಮಸ್ಯೆ, ಯಾಕೆ ದೈಹಿಕವಾಗಿ ಬೆಳವಣಿಗೆಯಲ್ಲೇನೋ ವ್ಯತ್ಯಾಸ ಇದೆಯಲ್ಲ, ಏರುಪೇರು ಇದೆಯಲ್ಲ, ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದಾಗಿಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹಾಗಾದ್ರೆ ಥೈರಾಯ್ಡ್ ಅಂದರೆ ಏನು, ಆ ಥೈರಾಯ್ಡ್ ಗ್ರಂಥಿ ಏನು ಕೆಲಸ ಮಾಡ್ತದೆ, ಆ ಥೈರಾಯ್ಡ್ ಗ್ರಂಥಿ ದೇಹದ ಯಾವ ಭಾಗದಲ್ಲಿರುತ್ತೆ ಮತ್ತು ಅದರ ಜೊತೆ ಆ ಥೈರಾಯ್ಡ್ ಗ್ರಂಥಿಯ ಕಾರ್ಯ ಏನು, ಅದರ ಸ್ರವಿಕೆ ಏನು, ಎಲ್ಲದನ್ನು ಕೂಡ ನಾವು ಗಮನಿಸ್ತಾ ಬರೋಣ. ಸರಿ, ಥೈರಾಯ್ಡ್ ಗ್ರಂಥಿ ಎಲ್ಲಿರುತ್ತೆ? ಈಗ ಒಂದೊಂದಾಗಿ ಹಂತದಿಂದ ಮೆದುಳಿನ ಬುಡ ಆದ ತಕ್ಷಣ ಬರುವಂಥದ್ದು ನಮ್ಮ ಗಂಟಲಿನ ಎರಡೂ ಪಕ್ಕಗಳಲ್ಲಿ ಕಂಡು ಬರುವಂಥದ್ದು ಈ ಥೈರಾಯ್ಡ್ ಗ್ರಂಥಿ. ಗಂಟಲಿನ ಪಕ್ಕದಲ್ಲಿ ಎರಡೂ ಪಾರ್ಶ್ವಗಳಲ್ಲಿ ಕಂಡು ಬರುವಂಥದ್ದು ಈ ಥೈರಾಯ್ಡ್ ಗ್ರಂಥಿ. ಒಟ್ಟಾರೆ ಥೈರಾಯ್ಡ್ ಗ್ರಂಥಿ ಎಷ್ಟಿರುತ್ತೆ? 2 ಸಂಖ್ಯೆಯಲ್ಲಿರುತ್ತೆ. ಗಂಟಲಿನ ಈ ಭಾಗ ಮತ್ತು ಆ ಕಡೆ ಭಾಗದಲ್ಲಿ ಇರುತ್ತೆ. ಇಂಥ ಈ ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುವಂಥ ಹಾರ್ಮೋನ್ ಹೆಸರು ಥೈರಾಕ್ಸಿನ್ ಹಾರ್ಮೋನ್. ಈ ಥೈರಾಕ್ಸಿನ್ ಹಾರ್ಮೋನ್ ಬೇಸಿಕಲಿ this thyroxine hormone is based on iodine associated amino acid. ಅಯೋಡಿನ್ ಅನ್ನು ಹೊಂದಿರುವಂತಹ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುತ್ತದೆ.
ಅಯೋಡಿನ್ ಹೊಂದಿರುವಂತಹ ಅಮೈನೋ ಆಮ್ಲದಿಂದ ಮಾಡಲ್ಪಟ್ಟಂತಹ ಒಂದು ಹಾರ್ಮೋನ್ ಅದು ಥೈರಾಕ್ಸಿನ್ ಹಾರ್ಮೋನ್. ಮಕ್ಕಳಿಗೆ ನಾವೆಲ್ಲ ಗಮನಿಸ್ತಾ ಇರ್ತೀವಿ, ಟಿ ವಿನ ನೋಡ್ತಾ ಇರ್ತೀವಿ. ಆ ಟಿ ವಿಯನ್ನು ನೋಡಬೇಕಾದ್ರೆ ಅದರಲ್ಲಿ ಬರೋಂಥ ಅಡ್ವರ್ಟೈಸನ್ನು ಕೂಡ ನೀವು ಗಮನಿಸಿ. ಆ ಅಡ್ವರ್ಟೈಸನ್ನು ಗಮನಿಸಿದಾಗ ಒಂದು ಮಾತು ಹೇಳ್ತಾರೆ, ನಿಮ್ಮ ಮನೆಯ ಈಗ ಹಿಂದೆಲ್ಲ ಅಯೋಡಿನ್ ಇರ್ತಾ ಇರಲಿಲ್ಲ, ಬಟ್ ಈಗೆಲ್ಲ ಅಡ್ವರ್ಟೈಸ್ ಕಂಪಲ್ಸರಿ ಇದೆ. ಅಡ್ವರ್ಟೈಸನ್ನು ಕೊಡ್ಬೇಕಾದ್ರೆ ಹೇಳ್ತಾರೆ ಅಯೋಡಿನ್ ಹೊಂದಿರುವಂತಹ ಉಪ್ಪು, ಅಯೋಡೈಸ್ಡ್ ಉಪ್ಪು ಅಂತ ಹೇಳ್ತಾರೆ. ಯಾಕಪ್ಪ ನಮ್ಮ ಅಡುಗೆಯಲ್ಲಿ ಅಯೋಡಿನನ್ನು ಹೊಂದಿರಬೇಕು? ಅಯೋಡಿನ್ ಹೊಂದಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನ ಈ ಥೈರಾಕ್ಸಿನ್ನ ಕಾರ್ಯವನ್ನು ತಿಳಿಯುವುದಕ್ಕೆ ನಾವು ಗಮನಿಸ್ತಾ ಬರೋಣ. ಈ ಹಿಂದೆ ನಾವು ತಿಳಿದಂತೆ ಈ ಯಾವುದೇ ಹಾರ್ಮೋನ್, ಯಾವುದೇ ಗ್ರಂಥಿಯಿಂದ ಬರುವಂಥ ಸ್ರವಿಕೆ ಹಾರ್ಮೋನ್ ಏನಿದೆ, ಆ ಹಾರ್ಮೋನ್ ಅವಶ್ಯಕತೆಗೆ ತಕ್ಕಷ್ಟು ಸ್ರವಿಕೆ ಆದರೆ ಹೆಂಗಿರುತ್ತೆ, ಜಾಸ್ತಿ ಆದರೆ ಹೇಗಾಗುತ್ತೆ, ಕಡಿಮೆ ಆದರೆ ಹೇಗಾಗುತ್ತೆ ಅನ್ನೋ ಪರಿಣಾಮಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಈ ಥೈರಾಯ್ಡ್ ಗ್ರಂಥಿಯಿಂದ ಬರುವಂತಹ ಥೈರಾಕ್ಸಿನ್ ಹಾರ್ಮೋನ್, ಅಯೋಡಿನ್ ಅನ್ನು ಹೊಂದಿರುವಂತಹ ಅಮೈನೋ ಆಮ್ಲದಿಂದ ಮಾಡಿಸ್ಬಿಟ್ಟಿರುವಂತಹ ಏನು ಥೈರಾಕ್ಸಿನ್ ಹಾರ್ಮೋನ್ ಇರುತ್ತೆ, ಈ ಥೈರಾಕ್ಸಿನ್ ಹಾರ್ಮೋನ್ ಹೆಚ್ಚುವರಿ ಸ್ರವಿಕೆ ಆದರೆ ನಾವು ಅದನ್ನ ಹೈಪರ್ ಥೈರಾಯ್ಡಿಸಮ್ ಅಂತ ಕರೀತೀವಿ. ಕಡಿಮೆ ಸ್ರವಿಕೆ ಆದರೆ ಅದನ್ನು ನಾವು ಹೈಪೋಥೈರಾಯ್ಡಿಸಮ್. ಹೈಪೋ ಅಂದರೆ ಕಡಿಮೆ, ಹೈಪೋ ಅಂದರೆ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಆಗಿರುವಂತಹ ಸ್ಥಿತಿಯನ್ನು ಹೈಪೋ, ಕಡಿಮೆ ಸ್ರವಿಕೆ ಆಗಿರುವಂತಹ ಸ್ಥಿತಿಯನ್ನು ನಾವು ಹೈಪೋಥೈರಾಯ್ಡಿಸಮ್. ಜಾಸ್ತಿ ಸ್ರವಿಕೆ ಆಗಿದ್ರೆ ನಾವು ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ಈ ಹೈಪರ್ ಥೈರಾಯ್ಡಿಸಮ್ನ ಲಕ್ಷಣಗಳನ್ನು ನಾವು ನೋಡ್ತಿದ್ದೆ ಅಂತಲೇ ಗುರುತಿಸ್ಬೋದು. ಹೇಗಿರುತ್ತಪ್ಪ ಅಂದರೆ ಅದಕ್ಕೂ ಮುಂಚೆ ಕಾರ್ಯವನ್ನು ತಿಳಿಸ್ಬಿಡೋಣ ಅಲ್ವಾ. ಈ ಥೈರಾಕ್ಸಿನ್ ಹಾರ್ಮೋನ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ ದೇಹದ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಯಾವಪ್ಪ ದೇಹದ ಚಯಾಪಚಯ ಕ್ರಿಯೆಗಳು, ಬಯೋ ಕೆಮಿಕಲ್ ಆಕ್ಟಿವಿಟೀಸ್ ಯಾವುವು? ಚಯಾಪಚಯ ಕ್ರಿಯೆಗಳು ಅಂದರೆ ಉಸಿರಾಟ, ಶಕ್ತಿ ಬಿಡುಗಡೆ, ಆಹಾರವನ್ನು ಪಚನ ಮಾಡಿಕೊಳ್ಳುವಂಥದ್ದು ಅವೆಲ್ಲವೂ ಇರುತ್ತೆ. ಅಂತ ಕ್ರಿಯೆಗಳನ್ನು ನಿಯಂತ್ರಿಸುವ ಮುಖಾಂತರ ದೇಹದ ಬೆಳವಣಿಗೆ ಮೇಲೆ ಪರೋಕ್ಷವನ್ನ ಪರಿಣಾಮ ಬೀರುತ್ತದೆ. ದೇಹದ ಬೆಳವಣಿಗೆ ಮೇಲೆ ಪರೋಕ್ಷ ಪರಿಣಾಮ. ಹಾಗಾಗಿ ಈ ಥೈರಾಕ್ಸಿನ್ ಹಾರ್ಮೋನ್ ನಾವು ಪರ್ಸನಾಲಿಟಿ ಹಾರ್ಮೋನ್ ಅಥವಾ ವ್ಯಕ್ತಿತ್ವದ ಹಾರ್ಮೋನ್, ವ್ಯಕ್ತಿತ್ವದ ಹಾರ್ಮೋನ್ ಅಥವಾ ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ. ಸೊ ಅಂತ ದೇಹದ ಮೇಲೆ, ದೇಹದ ಬೆಳವಣಿಗೆ ಮೇಲೆ ಪರೋಕ್ಷವಾಗಿ ತನ್ನ ಪ್ರಭಾವವನ್ನು ಬೀರೋದ್ರಿಂದ ಈ ಥೈರಾಕ್ಸಿನ್ ಹಾರ್ಮೋನ್ ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ದೇಹದ ಬೆಳವಣಿಗೆ ಅಂದರೆ ಸರ್ವತೋಮುಖ ಬೆಳವಣಿಗೆ ಆಯಿತು. ಮಾಂಸಖಂಡಗಳ ಬಲಿಷ್ಠವಾದಂಥ ಬೆಳವಣಿಗೆ ಮೇಲೆ, ಮೆದುಳಿನ ಆರೋಗ್ಯಕರವಾಗಿರುವಂಥ ಬೆಳವಣಿಗೆ ಮೇಲೆ, ನರಗಳ ಸಮರ್ಪಕ ಸಹಕಾರ ಮತ್ತು ನಿಯಂತ್ರಣವನ್ನು ಸಾಧಿಸೋದ್ರ ಮೇಲೆ ಎಲ್ಲದರ ಮೇಲೂ ಕೂಡ ಪರೋಕ್ಷವಾಗಿ ಪರಿಣಾಮ ಬೀರೋದ್ರಿಂದ ಈ ಥೈರಾಕ್ಸಿನ್ ಹಾರ್ಮೋನ್ ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಥವಾ ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ. ಸಪೋಸ್ ಅಂತ ಹಾರ್ಮೋನ್ ಸ್ರವಿಕೆಯಲ್ಲಿ ಹೆಚ್ಚಳ ಆಯ್ತಪ್ಪ, ಏನಾಗುತ್ತಮ್ಮ? ಹೈಪರ್ ಥೈರಾಯ್ಡಿಸಮ್ ಬರುತ್ತೆ. ಹೈಪರ್ ಥೈರಾಯ್ಡಿಸಮ್ ಲಕ್ಷಣ ಏನಿರುತ್ತೆ? ವೆರಿ ಫಸ್ಟ್ ವಿ ಕ್ಯಾನ್ ರೆಕಗ್ನೈಸ್ ದ ಪ್ರೊಟ್ರೂಡರ್ ಐಸ್. ಕಣ್ಣು ಗುಡ್ಡೆಗಳು ಹೆಚ್ಚು ಹೊರಗೆ ಚಾಚಿಕೊಂಡಿರುತ್ತೆ. ಅವರ ಉಸಿರಾಟ ವೇಗ ನಮಗಿಂತ ವೇಗವಾಗಿರುತ್ತೆ. ಬಹಳ ಬೇಗ ಉದ್ವೇಗಕ್ಕೊಳಗಾಗ್ತದೆ. ಮೈ ಯಾವಾಗಲೂ ನಿಗದಿತ ನಮ್ಮ ಮೈಗಿಂತ ನಮಗಿರುವಂಥ ದೇಹ ತಾಪಕ್ಕಿಂತ ಹೆಚ್ಚಿನ ದೇಹ ತಾಪ ಇರುತ್ತೆ, ಹೆಚ್ಚೆಚ್ಚು ಶಕ್ತಿ ವ್ಯಯ ಆಗ್ತಾ ಇರುತ್ತೆ. ಅಂತ ಎಲ್ಲ ಸ್ಥಿತಿಗಳಿಂದ ನಾವು ಈ ಹೈಪರ್ ಥೈರಾಯ್ಡಿಸಮ್ ನಾವು ಗಮನಿಸ್ತಾ ಬರ್ತೀವಿ. ಸಹಜವಾಗಿ ಈ ಹೈಪರ್ ಥೈರಾಯ್ಡಿಸಮ್ ಇರುವಂಥ ವ್ಯಕ್ತಿಗಳನ್ನು ನಾವು ಭಾಳ ಸುಲಭವಾಗಿ ಗಮನಿಸ್ಬೋದು. ಯಾವಾಗಲೂ ಕಣ್ಣು ಕೆಂಪಾಗಿರುತ್ತೆ, ಬಿಸಿ, ಆಮೇಲೆ ಪ್ರೊಟ್ರೂಡಬಲ್ ಐಸ್